ಅಷ್ಟಿಲ್ಲ. ಹೇಳಿಸ್ಲಿಕ್ಕೆ ಯಾರು ಇಲ್ದಿರೋ ನನ್ನನ್ನು ರೋಡಲ್ಲಿ ಬಿಟ್ಬಿಟ್ಟು ಹೋಗೋರು. ನನ್ನ ಬಗ್ಗೆ ಎಲ್ಲ 3 ಮಕ್ಕಳ ಬಗ್ಗೆ ಯೋಚನೆ ಮಾಡಿ ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ಇವತ್ತೊಂದು ವಿಷಯ ಹೇಳೋಣ ಅಂತ ಬಂದಿದ್ದೀನಿ. ಇದು ತುಂಬ ವಿಡಿಯೋ ಲಾಸ್ಟ್ವರೆಗೂ ನೋಡಿ. ನನ್ನ ಕಣ್ಣೀರಕ್ಕೆ ಕಾರಣ ಏನು, ನಾನು ಯಾಕೆ ಅಳ್ತಾ ಇದ್ದೀನಿ, ಏನಿದೆ ನನ್ನ ಪ್ರಾಬ್ಲಮ್, ಲೈಫ್ ಹೆಂಗಾಗಿದೆ ಅನ್ನೋದನ್ನ ನಮ್ಮ ಫ್ರೆಂಡ್ಸಿಗೆ ಗೊತ್ತಾಗಬೇಕು ಅಂತ. ಜೀವನದಲ್ಲಿ ಬಿಟ್ಟು ಹೋಗ್ಬೇಕು ಅಂತ ಡಿಸೈಡ್ ಆದವರು ಜೀವನದಲ್ಲಿ ಬರ್ತಾರೆ. ಯಾಕೆ ಬಿಟ್ಟು ಹೋಗ್ಬೇಕು ಅಂತ ಅವ್ರ ಮನಸ್ಸಲ್ಲಿ ಇದ್ದಾಗ ಜೀವನದಲ್ಲಿ ಬರ್ಬೇಕು, ಯಾಕೆ ಬರಬಾರ್ದಲ್ವಾ? ಒಂದು ವ್ಯಕ್ತಿನ ನಂಬೋವರೆಗೂ ನನ್ನ ನಂಬು, ನನ್ನನ್ನು ಚೆನ್ನಾಗಿ ನೋಡ್ಕೊತೀನಿ, ನಾನಿನ್ನ ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳ್ತಾರೆ. ನಾವು ನಂಬಿದ ಮೇಲೆ ಯಾಕೆ ನಮ್ಮನ್ನ ರೋಡಲ್ಲಿ ಬಿಟ್ಟು ಹೊಂಟೋಗ್ಬಿಡ್ತಾರೆ, ಒಂಟಿ ಮಾಡಿಬಿಟ್ಟು ಹೊಂಟೋಗ್ಬಿಡ್ತಾರೆ? ಆ್ಯಕ್ಚುಲಿ ಮಾತನ್ನ ನಾನು ಹೇಳಬೇಕು ಅಂತ ಅಂದ್ಕೊಂಡು 3 to 4 years ಆಯ್ತು ನಾನು ನಿಮ್ಮ ಜೊತೆ ಎಲ್ಲರ ಜೊತೆ ಹೇಳ್ಕೋಬೇಕು ಅಂತ ಅನ್ಕೋತಾ ಇದ್ದೀನಿ. ಈ ಚಾನಲ್ ಸಬ್ಸ್ಕ್ರೈಬರ್ಸ್ ಆಲ್ಮೋಸ್ಟ್ ನನ್ನ ಫ್ರೆಂಡ್ಸ್ ಇದ್ದಾರೆ. ಸಬ್ಸ್ಕ್ರೈಬರ್ಸು ನನ್ನ ಫ್ರೆಂಡ್ಸ್ಗೆ ಕಾಲ್ ಮಾಡಿ ಮಾತಾಡಿದ್ರೆ ಏನಾಗಿದೆ ನಿನ್ನ ಲೈಫ್ ಪ್ರಾಬ್ಲಮ್ ಅಂತ ಕೇಳ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಎಲ್ಲರಲ್ಲಿಂದನೂ ದೂರ ಇದ್ದೀನಿ ನಾನು. ಒಂದಂತೂ ಹೇಳ್ತೀನಿ, ನಾನು ನಂಬಿಬಿಟ್ಟು ಮೋಸ ಹೋಗಿದ್ದೀನಿ. ನಂಬಿಸಿ ಯಾರಿಗೂ ಮೋಸ ಮಾಡಿಲ್ಲ. ಮೋಸ ಮಾಡೋರ್ದು ತಪ್ಪಲ್ಲ, ನಂಬೋರ್ದೇ ತಪ್ಪು ಅಂತ ನನಗೆ ಅರ್ಥ ಆಗಿದೆ. ಅರ್ಥ ಆಗಿನೂ 4-5 ವರ್ಷ ಆಯಿತು. ಒಬ್ಬರನ್ನ ಎಷ್ಟು ಇಷ್ಟಪಡ್ತೀವಿ ಅಂತಂದರೆ ನಮ್ಮ ಲೈಫ್ ಅವ್ರ ಕೈಯಲ್ಲಿ ಕೊಟ್ಬಿಟ್ಟಿರ್ತೀವಿ. ಆವಾಗ ಅವ್ರೇನು ಮಾಡ್ತಾರೆ, ಇವ್ರಿಗೇನು ಗೊತ್ತಿಲ್ಲ, ಇವರು ನಮ್ಮನ್ನು ಬಿಟ್ಟರೆ ಬೇರೆ ಏನಿಲ್ಲ ಅನ್ನೋ ಥರ ಅಹಂಕಾರವಾಗಿ ಆಡಿ ನನ್ನ ಮಕ್ಕಳ ಜೊತೆ ನನ್ನ ರೋಡಲ್ಲಿ ಬಿಟ್ಟುಬಿಟ್ಟು ಹೊಂಟೋಗಿರೋ ವ್ಯಕ್ತಿಗೋಸ್ಕರ ನಾನು ಇದನ್ನು ಹೇಳ್ತಾ ಇದ್ದೀನಿ. ನಿನ್ನ ಹಸ್ಬೆಂಡ್ ಆದರೆ ನಿನಗೆ ನನ್ನ ಹೆಂಡತಿ ಮಕ್ಕಳನ್ನ ನಾನು ಹುಷಾರಾಗಿ ನೋಡ್ಕೋಬೇಕು. ಆ್ಯಕ್ಚುಲಿ ನನ್ನ ಮನೇಲಿರೋ ಗಂಡಸು ನಾನು ಆಚೆಗಡೆ ನಾನು ತಪ್ಪು ಮಾಡ್ಕೊಂಡು ಬಂದರೂ ನನ್ನ ಹೆಂಡತಿ ಸಮಸ್ಯಿದ್ದಾಳೆ, ಅವಳನ್ನ ನಾನು ಚೆನ್ನಾಗಿ ನೋಡ್ಕೋಬೇಕು ಅಂತ ನನ್ನ ತಲೆಯಲ್ಲಿ ಇರಬೇಕೇ ಆಗಿತ್ತೆ ಹೊತ್ತು ಇವಳನ್ನ ಬಿಟ್ಟು ಹೋಗ್ಬೇಕು. ನೀನು ಅವ್ರಿಗೆ ಬೇಕು ಅಂತ ಬಿಟ್ಟೋಗ್ಬಿಟ್ಟಲ್ಲ, ಮತ್ತೆ ಯಾಕೆ ನೀನು ನನ್ನ ಹಿಂದೆ ಬಿದ್ದೆ? ನಾನು ಬೇಕು ಅಂತ, ನನಗಿನ್ನ ಅವರೇ ಇಂಪಾರ್ಟೆಂಟು, ಅವಳೇ ಇಂಪಾರ್ಟೆಂಟು ಅಂತ ನೀನು ಅವಳ ಹಿಂದೆ ಹೋದ್ಮೇಲೆ ನೀನು ಅವಳ ಜೊತೆ ಸಂತೋಷವಾಗಿರು. ನಾನೇನು ಮತ್ತೆ ನಿನ್ಗೆ ಫೋನ್ ಮಾಡಿ ಬಾಬಾ ನನ್ನ ಲೈಫಲ್ಲಿ ಅಂತ ಕೇಳಿದ್ರು. ಒಂದು ಸರ್ತಿ ತಪ್ಪಾಯ್ತು ಕಣೆ, ಕಾಲಿಗೆ ಬೀಳ್ತೀನಿ, ಸೆಮ್ಸು ಅಂತ ಕೇಳಿದೆ, ಸೆಮ್ಸ್ಬಿಟ್ಟೆ ನಾನು. 2ನೇ ಸರ್ತಿನೂ ಕೇಳಿದೆ, ಸೆಮ್ಸಿದೆ. 3ನೇ ಸರ್ತಿನೂ ಕೇಳಿದೆ, ಸೆಮ್ಸಿದೆ. ಆ ನಂಬಿಕೆ ನಾನು ಉಳಿಸ್ಕೊಂಡ. ನಂಬಿರೋ ಪ್ರತಿ ಒಂದು ಸಲನೂ ನೀನನ್ನು ಮೋಸ ಮಾಡ್ತಾ ಇದ್ರೆ ನಂಬಿಕೆ ಅನ್ನೋದು ಹೇಗೆ ಬರುತ್ತೆ? ನಂಬಿಕೆ ಎಷ್ಟು ಮುಖ್ಯ ಅಂತಂದರೆ ಒಂದು ವ್ಯಕ್ತಿಗೆ ಒಂದು ಸಲ ಸುಳ್ಳು ಹೇಳಿದ್ರೆ ನಂಬ್ತಾರೆ, 2ನೇ ಸಲ ಸುಳ್ಳು ಹೇಳಿದ್ರೆ ನಂಬ್ತಾರೆ, 3ನೇ ಸಲ ಸುಳ್ಳು ಹೇಳಿದ್ರೆ ನಿಜ ಹೇಳಿದ್ರು ನೀನು 3ನೇ ಸರ್ತಿ ನಂಬಲ್ಲ. ತಪ್ಪಾಗೋಯ್ತು ಕಣೆ, ಕಾಲಿಗೆ ಬೀಳ್ತೀನಿ, ಇದೊಂದು ಸ್ವಲ್ಪ ಸೆಮ್ಸು ಅಂತಂದರೆ ಸುಮ್ಮನಾಗ್ಬಿಟ್ಟೆ. ಹಾಗಂತ ಪ್ರತಿ ಸಲ ಸೆಮ್ಸೋಷ್ಟು ದೊಡ್ಡ ಮನಸ್ಸು ನಂದಲ್ಲ. 2ನೇ ಸರ್ತಿ ನೋಡಿದೆ, 3ನೇ ಸರ್ತಿ ನೋಡಿದೆ. 3ನೇ ಸರ್ತಿ ನಾನು ಫಿಕ್ಸ್ ಆದೆ, ಜೀವನದಲ್ಲಿ ಇದ್ದರೆ ಸಿಂಗಲ್ ಆಗೇ ಇರಬೇಕು, ಸಂತೋಷವಾಗಿ ಇರಬೇಕು. ಸಂತೋಷವಾಗಿರ್ತೀನೋ ದುಃಖವಾಗಿರ್ತೀನೋ ಕಷ್ಟದಲ್ಲಿರ್ತೀನೋ ಹೊತ್ತು ಸಿಂಗಲ್ ಆಗಿರಬೇಕು ಅಂತ ನಾನು ಅವತ್ತೇ ಫಿಕ್ಸ್ ಆದೆ. ನಂಬೋವರೆಗೆ ನಿನ್ನ ಬಿಟ್ಟರೆ ಬೇರೆ ಇದು ಇಲ್ಲ, ಲೈಫ್ ಲಾಂಗ್ ನಿನ್ನ ಜೊತೆನೇ ಇರ್ತೀನಿ, ಜೀವನದಲ್ಲಿ ಏನೇ ಕಷ್ಟ ಬಂದರೂ ನಿನ್ನ ಕೈ ಬಿಡಲ್ಲ ಅಂತ ಡೈಲಾಗು. ನಂಬಾದ್ಮೇಲೆ 3 ಮಕ್ಕಳ ಮುಖನೂ ನೋಡಲ್ದೆ, ನನ್ನ ಮುಖ ನೋಡಲ್ದೆ, ಮಕ್ಕಳ ಮುಖ ನೋಡಲ್ದೆ ಅವಳೇ ಇಂಪಾರ್ಟೆಂಟ್ ಅಂತ ಹೊಂಟೋಗ್ಬಿಟ್ಟಲ್ಲ ನೀನು ನನ್ನ ರೋಡಲ್ಲಿ ಬಿಟ್ಬಿಟ್ಟು. ನಾನು ಯಾವತ್ತೂ ನಿನಗೇನು ಕೇಳಲಿಲ್ಲ, ನೀನು ನನ್ನ ಜೊತೆ ಇದ್ದರೆ ಸಾಕು, ನಾನು ಸಂತೋಷವಾಗಿರ್ತೀನಿ, ಇಬ್ಬರು ಸಂಪಾದನೆ ಮಾಡ್ಕೊಳ್ಳೋಣ, ಇಬ್ಬರು ಕಷ್ಟಪಡೋಣ, ಮಕ್ಕಳದ್ದೇನೋ ಒಂದು ಮಾಡೋಣ ಅಂತ ನಾನು ಅನ್ಕೋತಾ ಇದ್ದೆ. ಆದರೆ ನೀನು ಬೇಡ, ನನಗೆ ಅವಳೇ ಇಂಪಾರ್ಟೆಂಟು, ನಾನು ಅವಳ ಜೊತೆನೇ ಇರ್ತೀನಿ. ನೀನು ಅವಳ ಜೊತೆನೇ ಇರ್ತೀಯ ಅಂದಮೇಲೆ ನನ್ನ ಲೈಫಲ್ಲಿ ಯಾಕೆ ಬಂದಿದೆ? ಸರಿ, ನಿನ್ನ ಲೈಫ್ ಲಾಂಗ್ ನಿನಗೆ ಹೆಂಡ್ತಿನ ನೋಡ್ಕೊಳಕ್ಕಾಗಲ್ಲ ಅಂದಮೇಲೆ ಮದುವೆ ಯಾಕಾದೆ? ಮಧ್ಯದಲ್ಲಿ ಬೇರೆಯವ್ರನ್ನ ಕರ್ಕೊಂಬಂದು ನಾನು ಇವ್ರನ್ನ ಇಷ್ಟಪಡ್ತೀನಿ, ನನಗೆ ಅವರೇ ಬೇಕು, ನನಗೆ ಅವಳು ಅಂದರೆ ತುಂಬ ಇಷ್ಟ, ನೀನು ಊರಿಗೆ ಬಾ, ಊರಲ್ಲಿ ನಾನು ನಿನ್ನ ಇಟ್ಕೊತೀನಿ, ನಾವು ಬ್ಯಾಂಗ್ಳೂರಲ್ಲಿ ಇರೋದು ಬೇಡ, ನಾವು ಊರಲ್ಲಿ ಕರ್ಕೊಂಡು ಹೋಗ್ತೀನಿ,
ಅವಳನ್ನೂ ನೋಡ್ಕೊತೀನಿ, ನಿನ್ನ ನೋಡ್ಕೊತೀನಿ. ನಿನಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ ನಿನ್ನ ಲೈಫಲ್ಲಿ? ಹಾಂ, ಇವತ್ತು ನನ್ನ ಫ್ರೆಂಡ್ಸಿಗೆ ಕಾಲ್ ಮಾಡಿಬಿಟ್ಟು ನನ್ನ ಬಗ್ಗೆ ನೀನು ತಪ್ಪಾಗಿ ಹೇಳ್ತೀಯಾ ನೀನು ನನ್ನ ಫ್ರೆಂಡ್ಸಿಗೆ ಫೋನ್ ಮಾಡಿಬಿಟ್ಟು ತಪ್ಪಾಗಿ? ಹಾಂ, ಮೂರಿಗೆ ಬಿಟ್ಟು ನೀವು ಒಂದು ಹೆಂಡ್ತಿಗೆ ಸಾಕೋ ಯೋಗ್ಯತೆ ಇಲ್ದಿರೋ ನೀನು, ಮಕ್ಕಳನ್ನ ಸಾಕೋಕ್ಕೆ ಯೋಗ್ಯತೆ ಇಲ್ದಿರೋ ನೀನು. ಲೈಫಲ್ಲಿ ತಪ್ಪು ಮಾಡೋದು ದೊಡ್ಡ ವಿಷಯ ಅಲ್ಲ. ಮಿಸ್ಟೇಕ್ ಆಗಿ ಒಂದು ಸರ್ತಿ ತಪ್ಪು ಮಾಡಿದ್ರು ನೆಕ್ಸ್ಟ್ ಆ ತಪ್ಪು ಆಗದೆ ಇರೋ ನೋಡ್ಕೋಬೇಕಾಗಿರೋ ದೊಡ್ಡ ವಿಷಯ. ಸಹಜವಾಗಿ ಎಲ್ಲರೂ ತಪ್ಪು ಮಾಡ್ತಾರೆ. ನೀನು ಎಷ್ಟು ಸರ್ತಿ ತಪ್ಪು ಮಾಡಿದ್ರು ನಾನು ಕ್ಷಮಿಸಿದ್ದೀನಿ. ಎಷ್ಟು ಸರ್ತಿ ನಾನು ತಪ್ಪಾಯ್ತು ಕಣೆ, ಇನ್ನು ನೆಕ್ಸ್ಟ್ ಟೈಮ್ ನಾನು ಅದನ್ನು ಮಾಡಲ್ಲ ಅಂದರೆ ಸರಿ ಅಂತ ನಂಬಿದ್ದೀನಿ. ಅದೇ ಅಲ್ವಾ ನಾನು ಮಾಡಿರೋ ಮಿಸ್ಟೇಕು. ಒಂದು ಸರ್ತಿ ತಪ್ಪು ಮಾಡಿದ ತಕ್ಷಣ ಆಚೆ ಹಾಕಬೇಕಾಗಿತ್ತು. ಒಂದನೇ ಸರ್ತಿ, ಎರಡನೇ ಸರ್ತಿ, ಮೂರನೇ ಸರ್ತಿ ಅಂತ ಸೆಮಿಸ್ಕೊಂಡು ಕೂತಿದ್ದೀನಲ್ಲ, ಅದೇ ನನ್ನ ತಪ್ಪು. ಇವತ್ತು ನಾನು ಹಾಕ್ತಾ ಇರೋ ಪ್ರತಿಯೊಂದು ಕಣ್ಣೀರಿಗೂ ಕಾರಣ ನೀನೆ. ಪ್ರತಿಯೊಂದು ಕಣ್ಣೀರಿಗೂ ಕಾರಣ ನೀನೆ. ಇವತ್ತು ನನಗೆ ಯಾರು ಬೈತಾ ಇದ್ದಾರೋ, ಆಚೆ ಆಗಲಿ ಎಲ್ಲೇ ಆಗಲಿ ಏನೇ ಆಗಲಿ, ನನಗೆ ಅವರೆಲ್ಲರ ಪ್ರೆಸರ್ಗೆ ನಾನು ಮನಸ್ಸಲ್ಲಿ ಅಂದ್ಕೊಂಡು ಕಣ್ಣೀರು ಹಾಕ್ತೀನಲ್ವ, ಆ ಕಣ್ಣೀರು ಕಾರಣ ನನ್ನ ಸುತ್ತ ಇರೋರು ಬೈಯೋದಲ್ಲ, ನೀ ನನಗೆ ಮಾಡಿರೋ ಮೋಸ. ನೀನು ಚೆನ್ನಾಗಿದ್ದಿದ್ರೆ ನನ್ನ ಲೈಫ್ ಚೆನ್ನಾಗಿರ್ತಿತ್ತು. ಇವಾಗ ತುಂಬ ಚೆನ್ನಾಗಿರ್ತಿತ್ತು ನನ್ನ ಲೈಫ್. ಇವಾಗ ಅನಿಸುತ್ತೆ ನಾನು ಒಂದೇ ಹೆಜ್ಜೆ ಮುಂದೆ ಬಂದ್ಬಿಟ್ಟು ಇನ್ನೂ ಅಡ್ಜಸ್ಟ್ ಮಾಡ್ಕೋಬೇಕಾಗಿತ್ತೇನೋ ಅಂತ. 1 ವಾರ, 4 ವಾರ, 1 ತಿಂಗಳ, 2 ತಿಂಗಳ, 1 ವರ್ಷ, 2 ವರ್ಷ, ಲೈಫ್ ಲಾಂಗ್ ನಾನು ಅಡ್ಜಸ್ಟ್ ಮಾಡ್ಕೊಳೋದ್ರಲ್ಲೇ ಇರಬೇಕಾ? ನನಗಂತೂ ಜೀವನ ಇಲ್ವಾ? ನೀನು ಮತ್ತೆ ಮತ್ತೆ ತಪ್ಪು ಮಾಡಿದ್ರೆ ಸೆನ್ಸೋ ಮನ್ಸು ನನಗಿಲ್ಲ ಅಂತಲೇ ನಾನು ಬಿಟ್ಬಿಟ್ಟೆ. ಓಕೆನಾ? ಅವಳೇ ನಿನಗೆ ಅಷ್ಟು ಇಂಪಾರ್ಟೆಂಟ್ ಆದಮೇಲೆ, ಮಧ್ಯದಲ್ಲಿ ಬಂದವಳು ಅವಳೇ ನಿನಗೆ ಅಷ್ಟು ಇಂಪಾರ್ಟೆಂಟ್ ಆದಮೇಲೆ, ಮಕ್ಕಳು ನಾನು ಇಂಪಾರ್ಟೆಂಟ್ ಅಲ್ವ? ಮಕ್ಕಳು ನಾನು ಇಂಪಾರ್ಟೆಂಟ್ ಅಲ್ಲ. ಈ ಪ್ರಪಂಚನೇ ಹಾಗೆ. ಗಂಡಸರು ತಪ್ಪು ಮಾಡಿದ್ರು ಹೆಣ್ಮಕ್ಳನ್ನೇ ಅಂತಾರೆ, ಹೆಣ್ಮಕ್ಳು ತಪ್ಪು ಮಾಡಿದ್ರು ಹೆಣ್ಮಕ್ಳನ್ನೇ ಅಂತಾರೆ. ಗಂಡಸು ಮಾಡಿದ್ರು ತಪ್ಪು ಅಂತಾರೆ, ಯಾರು ಅನ್ನಲ್ಲ. ಗಂಡಸ್ರು ಏನೇ ತಪ್ಪು ಮಾಡಿ ಓಡೋಗ್ಬಿಡ್ಲಿ, ಅಯ್ಯೋ ಹೆಂಡತಿ ಬಿಟ್ಟವನು ಅಂತ ಅವ್ರಿಗೆ ಅನ್ನಲ್ಲ. ಗಂಡ ಬಿಟ್ಟವಳು ಇವಳು, ಗಂಡ ಬಿಟ್ಟವಳು ಇವಳು. ಬಿಟ್ಟಿದ್ದೀನಿ, ಯಾಕೆ ಬಿಟ್ಟಿದ್ದೀನಿ ಅನ್ನೋದು ನನಗೆ ಗೊತ್ತು. ಅರ್ಥ ಆಯ್ತಾ? ಬಿಟ್ಟಿದ್ದೀನಿ. ನಾನು ಯಾಕೆ ಬಿಟ್ಟಿದ್ದೀನೋ ನನಗೆ ಗೊತ್ತು. 1 ವರ್ಷ, 2 ವರ್ಷ, 3 ವರ್ಷ ಅಲ್ಲ, ನಾನು ಎಷ್ಟು ದಿನ ಕಾಯಬೇಕು ಅಷ್ಟು ದಿನ ಕಾದು 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 ಸುಸ್ತಾಗ್ಬಿಟ್ಟು ಈ ಸುಳ್ಳುಗಳು ಕೇಳೋಕ್ಕಾಗ್ದೇ ಮಾತು ಚೇಂಜ್ ಮಾಡೋದು, ಸುಳ್ಳು ಹೇಳೋದು, ಇವತ್ತು ನಾಳೆ ನಾಡಿದ್ದು ಆಚೆ ನಾಡಿದ್ದು, ಅಲ್ಲೋದೆ ಇಲ್ಲೋದೆ, ಕಾವಲಿ ಕಾಯ್ಕೊಂಡು ಕುತ್ಕೊಳೋದು, ಇದನ್ನೆಲ್ಲ ನಮ್ಗೆ ಸಹಿಸ್ಕೊಳಕ್ಕಾಗ್ದೇ ಬಿಟ್ಬಿಟ್ಟೆ. ಅರ್ಥ ಆಯ್ತಾ? ನಾನು ಹೇಗೆ ಮುಖದ ಮೇಲೆ ಮಾತಾಡ್ತೀನೋ, ನಿಜ ಹೇಳ್ತೀನೋ, ನನ್ನ ಜೊತೆ ಇರೋರು ನನಗೆ ನಿಜಾನೇ ಹೇಳಬೇಕು, ಮುಖದ ಮೇಲೆ ಮಾತಾಡಬೇಕು. ಅರ್ಥ ಆಯ್ತಾ? ಹಿಂದೆ ಒಂದು ಮಾತು ಮುಂದೆ ಒಂದು ಮಾತು ಆಗಲ್ಲ. ನಾನು ಹಂಗೆ ಅನ್ಕೊತಾರೆ. ನನಗೆ ಸ್ಟೇಟಾಗಿ ಕೇಳ್ತೀನಲ್ಲ, ನೀನು ನನಗೆ ಸ್ಟೇಟಾಗಿ ಕೇಳು. ತಮ್ಮನ ಫೋನ್ ಮಾಡಿ ಕೇಳೋದು, ಫ್ರೆಂಡ್ಸಿಗೆ ಫೋನ್ ಮಾಡಿ ಕೇಳೋದು, ಏನದು? ನೀನೇ ಹೇಳೇನು? ಮನೆಯಲ್ಲಾಗೋ ವಿಷಯನ ಮನೆಯಲ್ಲೇ ಇಡ್ಬೇಕು ನೀನು. ಅವ್ರಿಗೆ ಫೋನ್ ಮಾಡಿ ಕೇಳೋದು, ಫ್ಯಾಮ್ಲಿ ರಿಲೇಟಿವ್ಸ್ ದೊಡ್ಡಮ್ಮನಿಗೆ ಫೋನ್ ಮಾಡಿ ಕೇಳೋದು, ಆಂಟಿಗೆ ಫೋನ್ ಮಾಡಿ ಕೇಳೋದು, ಚಿಕ್ಕಮ್ಮನಿಗೆ ಫೋನ್ ಮಾಡಿ ಕೇಳೋದು ಬೇಕಾ ನಿನಗಿದು? ನಮ್ಮ ಮನೆ ವಿಷಯ ನೀನು ಇಷ್ಟೇ ಕಚ್ಚಡ ಕೆಲಸ ಮಾಡಿದ್ರು ನಾನು ಫೋನ್ ಮಾಡಿ ನಿಮ್ಮ ತಮ್ಮನಿಗೆ ಹೇಳಿಲ್ಲ, ಗೊತ್ತಾ? ನೀನೆಷ್ಟು ದೊಡ್ಡ ದೊಡ್ಡ ಕೆಲಸಗಳು ಮಾಡಿದ್ಯಾ? ನಿಮ್ಮ ತಮ್ಮನಿಗೆ ಫೋನ್ ಮಾಡಿ ಒಂದು ವಿಷಯ ನಾನು ಹೇಳಿಲ್ಲ. ನಿಮ್ಮ ತಮ್ಮನೇ ಬಂದು ನನ್ನ ಹತ್ರ ಹೇಳಿದ್ದಾನೆ, ನಿಮ್ಮ ಅಣ್ಣ ಹಂಗೆ ಮಾಡ್ತಾವನೆ ಅತ್ತಿಗೆ, ಅಣ್ಣ ಹಿಂಗೆ ಮಾಡ್ತಾವನೆ ಅತ್ತಿಗೆ. ಅರ್ಥ ಆಯ್ತಾ? ಎಲ್ಲ ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ ನಾನು, ಎಲ್ಲ ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ. ನಾನು ಈ ವಿಷಯ ಯಾಕೆ ಹೇಳಿಲ್ಲ ಅಂತಂದರೆ, 4 ವರ್ಷ ಮುಗ್ದೋಗೋವರೆಗೂ ಯಾರ ಹತ್ರ ಏನು ಹೇಳೋದು ಬೇಡ ಅಂತ ಹೇಳಿಲ್ಲ. ನನ್ನ ಫ್ರೆಂಡ್ಸು ನನ್ನ ಲೈಫ್ ಬಗ್ಗೆ ಇಷ್ಟು ಜನ ಕೇಳಿದ್ದಾರೆ ಅಂತಂದರೆ, ನಾನಿನ್ನ ಬಿಟ್ಟಿರೋ 3 ತಿಂಗಳಲ್ಲಿ ಮಿನಿಮಮ್ 1000 ಫೋನ್ ಬರ್ತಿರ್ಬೋದು. ಒಬ್ಬೊಬ್ಬರು ಒಂದಿನಕ್ಕೆ 10 ಸತಿ 15 ಸತಿ ಫೋನ್ ಮಾಡ್ತಾಯಿದ್ರು. ಏನಾಗಿದೆ ಕಣೆ, ಹೇಗಿದೆ ಕಣೆ. ನಿನಗೊಂದು ವಿಷಯ ಗೊತ್ತಾ? 2 to 3 ಮಂತ್ಸ್ ನಂಗೆ ಟೈರಾಯ್ಡ್ ಜಾಸ್ತಿ ಆಗಿ ನಾನು ಎದ್ದೇಳೋಕ್ಕಾಗಲಿಲ್ಲ, ಗೊತ್ತಾ? ಎದ್ದು ಓಡಾಡಿಲ್ಲ ನಾನು. ಟೆನ್ಷನ್ಗೆ, ಮಕ್ಕಳನ್ನ ಹೆಂಗೆ ಸಾಕಬೇಕು ಅನ್ನೋ ಟೆನ್ಷನ್ಗೆ,
ನನ್ನ ಲೈಫ್ ಹಿಂಗೆ ಆಗೋಯ್ತು ಅನ್ನೋ ಟೆನ್ಷನ್ಗೆ 3 ತಿಂಗಳ ನಾನು ಬೆಡ್ ಮೇಲಿಂದ ಎದ್ದೇಳೋಕ್ಕಾಗಲಿಲ್ಲ. ಅರ್ಥ ಆಯ್ತಾ? ಒಂದೇ ಫೋನ್ ಮಾಡ್ತಾ ಇದೆ. ನಮ್ಮ ಫ್ರೆಂಡ್ಸ್ ಫೋನ್ ಮಾಡಿದಾಗ ಎತ್ಬಿಟ್ಟು ಹುಷಾರಿಲ್ಲ ಕಣೆ ಅಂತಂದರೆ ಕ್ಯಾರೇಜ್ಗಳು ಬರ್ತಾಯಿತ್ತು ಊಟಕ್ಕೆ. ಹಾಸ್ಪಿಟ್ಲ್ ಕರ್ಕೊಂಡೋದ್ರೆ ಆಟೋದಲ್ಲಿ ಹಾಕೊಂಡು ನಾನು 4 ಸತಿ 5 ಸತಿ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಸೂಸೈಡ್ ಅಟೆಂಪ್ಟ್ ಮಾಡಿಕೊಂಡೆ. ನಿನ್ನಿಂದ 3ರಿಂದ 4 ಸತಿ ಸೂಸೈಡ್ ಅಟೆಂಪ್ಟ್ ಮಾಡಿಕೊಂಡೆ. ಪ್ರತಿ ಸಲ ಅವ್ನು ಬೇಡ ಅಂತ ಎಲ್ಲರೂ ಹೇಳಿದ್ರು ಅವನ್ನ ನಾನು ಚೇಂಜ್ ಮಾಡ್ಕೊತೀನಿ, ಅವನ ಜೊತೆ ನಾನು ಚೆನ್ನಾಗಿರ್ತೀನಿ, ನಾನು ಲೈಫ್ ಲಾಂಗ್ ಅವನೇ ಇರಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತ 1000 ಸತಿ ಅಂದ್ಕೊಂಡಿದ್ದೀನಿ. ಏನೇ ಕಷ್ಟ ಬಂದರು, ನಿನ್ನ ಹತ್ರ ಗಾಡಿನೂ ಇರಲಿಲ್ಲ, ನಡ್ಕೊಂಡು ಓಡಾಡ್ತಾ ಇದ್ದೆ. ನೀನು ನಡ್ಕೊಂಡು ಓಡಾಡ್ತಾ ಇದ್ರೆ ನಿನ್ನ ಜೊತೆ ನಾನು ನಡ್ಕೊಂಡು ಓಡಾಡ್ತಾ ಇದ್ದೆ. ಆದರೆ ಅವಾಗ ನಾವು ಸಂತೋಷವಾಗಿದ್ವಿ, ಇಬ್ಬರು ದುಡಿತಾ ಇದ್ವಿ, ಇಬ್ಬರು ಸಂತೋಷವಾಗಿದ್ವಿ. ನೆನಪಿದೆಯಾ? ಇವತ್ತು ನಿನ್ನ ಹತ್ರ ಎಲ್ಲ ಇರ್ಬೋದು, ನನ್ನ ಹತ್ರ ಏನೂ ಇಲ್ಲ ಇವಾಗ, ನನಗೆ ಗೊತ್ತು. ಇವಾಗ ನಿನ್ನ ಹತ್ರ ಎಲ್ಲ ಇದೆ, ಕೋಟಿ ಇದೆಯೋ ಲಕ್ಷ ಇದೆಯೋ ನನಗಂತೂ ಗೊತ್ತಿಲ್ಲ, ಎಲ್ಲ ಇದೆ. ನನಗೆ ಗೊತ್ತಿರೋ ಪ್ರಕಾರ ಇವಾಗ ನಿನ್ನ ಹತ್ರ ಎಲ್ಲ ಇದೆ. ಆದರೆ ನೆನ್ಪಿಟ್ಕೊ, ನಿನ್ನನ್ನು ಪ್ರೀತಿಸಿರೋ ನಾನು, ನಿನ್ನನ್ನು ನಂಬಿರೋ ನಾನು, ನೀನೇ ನನ್ನ ಜೀವನ ಅಂದ್ಕೊಂಡ್ರೆ ನಾನು ನಿನ್ನ ಜೊತೆ ಇಲ್ಲ. ಅದನ್ನು ನೆನ್ಪಿಟ್ಕೊ. ಅರ್ಥ ಆಯ್ತಾ? ಅದೇನು ದುಡ್ಡೇ ಸಂತೋಷ ಕೊಡುತ್ತೆ ಅಂದರೆ ದುಡ್ಡು ಜೊತೆನೇ ಇರ್ಬೋದು. ಇವಾಗ ನನ್ನ ಫ್ರೆಂಡ್ಸಿಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಕಾಮೆಂಟ್ ಬಾಕ್ಸ್ ಆಫ್ ಇಡ್ತೀನಿ, ಯಾಕಂದರೆ ಕೆಟ್ಟ ನನ್ನ ಮಕ್ಕಳೆಲ್ಲ ಬಂದು ಕಾಮೆಂಟ್ಸ್ ಮಾಡ್ತಾರೆ. ಏನು ಅನ್ಕೊಬೇಡಿ. ನಮ್ಮ ಫ್ರೆಂಡ್ಸ್ಗೂ ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ, ಇವಾಗ ನಾನು ಚೆನ್ನಾಗಿದ್ದೀನಿ. ಇದನ್ನು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಷ್ಟ ಇದೆ, ಇಲ್ಲ ಅಂತಲ್ಲ. ಎಂಥ ಕಷ್ಟಪಟ್ಟಿದ್ದೀನಿ ಅನ್ನೋದು ನಾನೊಂದು ಈ 4 ಇಯರ್ಸ್ ಟು 5 ಇಯರ್ಸು ನನ್ನ ಲೈಫಿಂದ ನೀನು ಹೋದ್ಮೇಲೆ ಏನೇನು ಕಷ್ಟಪಟ್ಟಿದ್ದೀನಿ ಅನ್ನೋದನ್ನ ಡೀಟೇಲಾಗಿ ವಿಡಿಯೋ ಹಾಕ್ತೀನಿ ನಾನು ಯೂಟ್ಯೂಬಲ್ಲಿ. ನನಗೆ ಗೊತ್ತು ನೀನು ಯೂಟ್ಯೂಬ್ ಚಾನಲ್ ಫಾಲೋ ಮಾಡ್ತೀಯಾ ಅಂತ ಗೊತ್ತು, ನನ್ನ ಪ್ರತಿಯೊಂದು ವಿಡಿಯೋ ನೀನು ನೋಡ್ತೀಯಾ ಅಂತ ಗೊತ್ತು, ನಿಮ್ಮ ಫ್ಯಾಮ್ಲಿಯಲ್ಲಿ ನಿಮ್ಮ ಅಕ್ಕ ತಂಗಿಯರು ನೋಡ್ತಾರೆ ಅಂತ ಗೊತ್ತು, ಅವ್ರ ಮಕ್ಕಳು ನೋಡ್ತಾರೆ ಅಂತ ಗೊತ್ತು, ನಿಮ್ಮ ಫ್ರೆಂಡ್ಸ್ ನೋಡ್ತಾರೆ ಅಂತ ಗೊತ್ತು. ನಾನೇನು ತಪ್ಪು ಮಾಡಿದೆ ಅಂತ ನೀನು ನನ್ನ ಮೋಸ ಮಾಡಿದೆ? ಹಾಂ, ನಾನೇನು ತಪ್ಪು ಮಾಡಿದೆ? ಆ್ಯಕ್ಚುಲಿ ಹೇಳ್ಸ್ಲಿಕ್ಕೂ ಯಾರು ಇಲ್ದಿರೋ ನನ್ನನ್ನು ರೋಡಲ್ಲಿ ಬಿಟ್ಬಿಟ್ಟು ಹೋಗೋದು. ನನ್ನ ಬಗ್ಗೆ ಎಲ್ಲ 3 ಮಕ್ಕಳ ಬಗ್ಗೆ ಯೋಚನೆ ಮಾಡಿ ಇವತ್ತು ಪ್ರತಿಯೊಬ್ಬರು ನನ್ನ ಬೈತಾರೆ ಅಂತಂದ್ರೆ ಅದಕ್ಕೆ ಕಾರಣ ನೀನು. ಯಾರ ಕೈಲಿ ಒಂದು ಮಾತಾಡಿಸ್ಕೊಳ್ಳೋದಿರೋ ನಾನು ಎಂತೆಂಥ ಮಾತುಗಳನ್ನ ಅನ್ನಿಸ್ಕೊತಾ ಇದ್ದೀನಿ ಅಂತ ನನಗೆ ಗೊತ್ತು. ಇವತ್ತು ನೀನು ಅನ್ಕೋತಾ ಇದ್ದೀಯನು ಚೆನ್ನಾಗಿದ್ದೀನಿ ನಾನು ಅಂತ, ಆದರೆ ಲೈಫಲ್ಲಿ ನಾನು ಹಾಕಿರೋ ಪ್ರತಿಯೊಂದು ಕಣ್ಣೀರಿಗೆ ನೀನು ಕಾರಣ. ಆ ದೇವ್ರು ನಿನ್ನ ಬಿಡಲ್ಲ. ಅಯ್ಯಪ್ಪ ಸ್ವಾಮಿ, ವೆಂಕಟೇಶ್ವರ ಸ್ವಾಮಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನೀನು ಉದ್ಧಾರ ಆಗಲ್ಲ. ನೀನು ನನ್ನ ಲೈಫಲ್ಲಿ ಬರ್ತಿರೋ ನಾನು ಸೆಮ್ಸಲ್ಲ, ಯಾವತ್ತೂ ನಾನಿನ್ನ ಸೆಮ್ಸಲ್ಲ. ಆದರೆ ಯಾವತ್ತೂ ಒಂದು ಹೆಣ್ಣನ್ನ ನಮ್ಮ ಕಂಟ್ರೋಲಲ್ಲಿ ಇಟ್ಕೋಬೇಕು. ನಾವು ಹೇಳಿದಂಗೆ ಅವ್ರು ಕೇಳಬೇಕು. ನಾವು ಏನೇ ಮಾಡಿದ್ರು ಅವ್ರು ಕೇಳಬಾರ್ದು. ಆಚೆ ಕಡೆ ಎಷ್ಟೇ ಜನ ಹೆಣ್ಮಕ್ಳ ಜೊತೆ ಓಡಾಡಿದ್ರು ಮನೇಲಿ ಕೇಳಬಾರ್ದು. ನನ್ನನ್ನು ಬಿಟ್ಬಿಡು. ಇನ್ನೊಂದು,
ಬೇರೆಯವ್ರ ಜೀವನದಲ್ಲಿ ಆಟವಾಡೋದನ್ನ ಬಿಟ್ಬಿಡು. ಆ ಹೆಣ್ಣು ಈ ಹೆಣ್ಣು, ಅವಳ ಜೀವನದಲ್ಲಿ ಒಂದು ತಿಂಗಳ, ಇವಳ ಜೀವನದಲ್ಲಿ ಒಂದು ತಿಂಗಳ, ಆ ಥರ ಆಟ ಆಡೋಕ್ಕೆ ಹೋಗ್ಬೇಡ. ಅರ್ಥ ಆಯ್ತಾ? ನಿನಗೂ ಹೆಣ್ಮಕ್ಳಿದ್ದಾರೆ, ಅದನ್ನು ಯೋಚನೆ ಮಾಡು. ನೀನು ಹೆಂಗೆ ಬೇರೆ ಹೆಣ್ಣನ್ನ ಟೈಮ್ ಪಾಸ್ ಅನ್ಕೋತೀಯಲ್ಲ, ನಿನ್ನ ಮಕ್ಕಳನ್ನ ಯಾರಾದ್ರೂ ಅನ್ಕೋತಾರೆ, ನಿನ್ನ ಅಕ್ಕ ತಂಗಿಯರನ್ನೂ ಯಾರಾದ್ರೂ ಅನ್ಕೋತಾರೆ, ನಿನ್ನ ತಾಯಿನೂ ಯಾರಾದ್ರೂ ಟೈಮ್ ಪಾಸ್ ಅನ್ಕೋತಾರೆ. ಅರ್ಥ ಆಯ್ತಲ್ಲ? ಯಾವತ್ತೂ ಒಂದು ಮಾತು ಹೇಳ್ತೀನಿ ಕೇಳು. ದುಡ್ಡು ಸಂಪಾದನೆ ಮಾಡೋದು ಈಸಿ. ನಾವು ಸಾಧನೆ ಮಾಡಲೇಬೇಕು ಅಂತ ಕುತ್ಕೊಂಡ್ರೆ ದುಡ್ಡು ಸಂಪಾದನೆ ಮಾಡೋದು ಈಸಿ. ಒಂದು ಹೆಣ್ಣು ನಂಬಿಕೆನ ಸಂಪಾದನೆ ಮಾಡೋದು ತುಂಬ ಕಷ್ಟ, ತುಂಬ ತುಂಬ ಕಷ್ಟ. ಒಂದು ಸಲ ನಂಬಿಕೆ ಕಳ್ಕೊಂಡ್ಬಿಟ್ರೆ ನಿನ್ನ ಜೀವನದಲ್ಲಿ ಮತ್ತೆ ನಂಬಿಕೆ ಪಡ್ಕೊಳಕ್ಕಾಗಲ್ಲ. ಒಂದು ಸರ್ತಿ ಸೆಮ್ಸಿದಾಳ, ಅವಾಗಾದ್ರೂ ಚೇಂಜ್ ಆಗು. 2ನೇ ಸರ್ತಿ ಸುಳ್ಳು ಹೇಳಿದ್ಯಾ, ಅವಾಗಲೂ ಸೆಮ್ಸಿದಾಳ, ಅವಾಗಾದ್ರೂ ಚೇಂಜ್ ಆಗು. 3ನೇ ಸರ್ತಿ ಸುಳ್ಳು ಹೇಳಿದ್ಯಾ, ಸೆಮ್ಸಿದಾಳ, ಅವಾಗಾದ್ರೂ ಚೇಂಜ್ ಆಗು. ಇನ್ನೊಂದು, ಒಬ್ಬರು ನಮಗೆ ಲೈಫಲ್ಲಿ ಇಂಪಾರ್ಟೆಂಟ್ ಅಂದ್ಕೊಂಡ್ರೆ ಮಾತ್ರ ಅವ್ರ ಲೈಫಲ್ಲಿ ನಾವು ಇರಬೇಕೇ ಹೊತ್ತು ಅವ್ರು ನಮಗೆ ಇಂಪಾರ್ಟೆಂಟ್ ಅಲ್ಲ ಅಂತ ಅಂದಮೇಲೆ ಅವ್ರ ಲೈಫಲ್ಲಿ ಇರಬಾರ್ದು. ಅದನ್ನು ನಾನು ಡಿಸೈಡ್ ಮಾಡಿಕೊಂಡೇ ಸಿಂಗಲ್ ಆಗಿದೆ. ನಿನ್ನ ಲೈಫಲ್ಲಿ ನಾನು ಇಂಪಾರ್ಟೆಂಟ್ ಅಲ್ಲ ಅಂತ ನನಗೆ ಗೊತ್ತಾಗಿದೆ. ಯಾವಾಗಾದ್ರೂ ಮಕ್ಕಳನ್ನ ನನ್ನ ರೋಡಲ್ಲಿ ಬಿಟ್ಟೋಗಿದ್ದೆ, ಅವತ್ತೇ ಗೊತ್ತಾಗಿದೆ. ನೀನು ಹೇಳಿದ ಸುಳ್ಳುಗಳ್ನು, ಆ ಸುಳ್ಳು ಅಂತ ಗೊತ್ತಿದ್ರು ನೀನು ನನ್ನ ಜೊತೆ ಇರ್ತೀಯಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಎಲ್ಲ ಸರಿ 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 ಅಂದ್ಕೊಡಿ. ಒಂದು ವೇಳೆ ಇವಾಗ ನೀನು ಸತ್ತೋದ್ರೂ ನಾನು ಕಣ್ಣೀರು ಹಾಕಲ್ಲ, ಸಂತೋಷವಾಗಿರ್ತೀನಿ. ಯಾಕೆ ಅಂತಂದರೆ ಆದರೆ ಚೆನ್ನಾಗಿ ಹೇಳ್ಕೊಟ್ಟೋಗಿದ್ಯಾ. ಒಂದು ತರಕಾರಿ ತರಕ್ಕೆ ಹೋಗದೆ ಇರೋ ನಾನು ಬರೀ ದುಡಿಯೋದಂತೂ ಮಾಡ್ತಾಯಿದ್ದೆ. ಆವಾಗಲಿಂದ ಕಷ್ಟಪಡ್ತಾ ಇದ್ದೆ. ವರ್ಕ್ ಅಂಟು ಡ್ಯೂಟಿ, ಜಾಬು, ಅದು ಇದು ವರ್ಕ್ ಅಂಟು 24 hours ಅಲ್ಲಿ ಇಲ್ಲಿ ವರ್ಕ್ ಅದಂತೂ ಮಾಡ್ತಾಯಿದ್ದೆ. ಅವತ್ತು ಒಂದು ತರಕಾರಿ ತರೋದು, ಒಂದು ಅದು ಇದು ಶಾಪಿಂಗ್ ಮಾಡೋದು, ಅಷ್ಟು ನನಗೆ ಇದು ಇರಲಿಲ್ಲ. ಒಂದು ಆನಿಯನ್ ತರಕಾರಿ ತರೋದು ನನಗೆ ಗೊತ್ತಿಲ್ಲ. ಆದರೆ ಒಂಟಿಯಾಗಿ 3 ಜನ ಮಕ್ಕಳನ್ನ ಸಾಕೋದು ಹೇಗೆ ಅಂತ ಹೇಳ್ಕೊಟ್ರು ನೀನು ಹೋದ್ಮೇಲೆ ನಾನು ಅದನ್ನು, ಇದು ನನ್ನ ಸಿಲೆಬಸ್ಸಲ್ಲಿ ಇರಲಿಲ್ಲ, ನನ್ನ ಲೈಫಲ್ಲಿ ನಾನು ಅದನ್ನು ಕಲ್ತಿರಲಿಲ್ಲ. ಒಬ್ಬರು ಬಿಟ್ಟು ಹೋದರೆ ಬದುಕೋದು ಹೇಗೆ ಅಂತ ನಾನು ಕಲ್ತಿರಲಿಲ್ಲ. ಅದಕ್ಕೆ ಸುಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದೆ. ಹೌದು, ಅದಕ್ಕೆ ಸುಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದೆ. ಕಷ್ಟ ಬಂದರೆ ಬದುಕೋದು ಹೇಗೆ, ದುಡಿಯೋದು ಹೇಗೆ ಅನ್ನೋದನ್ನ ನಾನು ತುಂಬ ಸತಿ ಕಲ್ತಿದ್ದೆ. ನಾನು ಚಿಕ್ಕ ವಯಸ್ಸಿಂದನೇ ದುಡಿದ್ರೆ ದುಡ್ಡು ಬರುತ್ತೆ, ಕಷ್ಟಪಟ್ಟರೆ ದುಡ್ಡು ಬರುತ್ತೆ ಅಂತ ಅನ್ನೋದನ್ನ ಕಲ್ತಿದ್ದೆ. ಇವತ್ತು ಒಬ್ಬರು ಬಿಟ್ಟು ಹೋದರೂ ಬದುಕೋದು ಹೇಗೆ, ಕೈಯಲ್ಲಿ ₹1 ಇಲ್ಲದೆ ಇದ್ದಾಗ ನಮ್ಮನ್ನು ಮೋಸ ಮಾಡಿ ರೋಡಲ್ಲಿ ಬಿಟ್ಟು ಹೋದರೆ ಬದುಕೋದು ಹೇಗೆ ನಾನು ಕಲ್ತಿರ್ಲಿಲ್ಲ. ಏಕೆಂದರೆ ನನ್ನ ಜೀವನದಲ್ಲಿ ಎಲ್ಲ ನೀನೇ ಅಂದ್ಕೊಂಡಿದ್ದೆ. ಥ್ಯಾಂಕ್ ಯು, ತುಂಬ ಥ್ಯಾಂಕ್ಸ್. ಒಂಟಿಯಾಗಿ ಬದುಕೋದು ಹೇಗೆ ಅಂತ ಹೇಳ್ಕೊಟ್ಟಿರೋದು. ಇವತ್ತು ನಾನು ಕಣ್ಣೀರು ಹಾಕ್ತಾ ಇದ್ದೀನಿ ಅಂತ ಅಂದರೆ ನನ್ನ ಕಣ್ಣೀರು ವೀಕಾಗಿ ಕಣ್ಣೀರು ಹಾಕ್ತಾ ಇಲ್ಲ, ಸ್ಟ್ರಾಂಗ್ ಆಗಿ ಕಣ್ಣೀರು ಹಾಕ್ತಾ ಇದ್ದೀನಿ. ನಾನು ಎಷ್ಟು ಸ್ಟ್ರಾಂಗ್ ಆಗಿದ್ದೀನಲ್ಲ, ಯಾರೂ ಇಲ್ಲ ಅಂದರೂ ನಾನು ಬದುಕ್ತಾ ಇದ್ದೀನಲ್ಲ ಅನ್ನೋ ಒಂದು ಇದಕ್ಕೆ ನಾನು ಕಣ್ಣೀರು ಹಾಕಿದ್ದೀನಿ. ಒಂದು ಟೈಮಲ್ಲಿ ಹೇಳ್ತಾ ಇದ್ದೆ, ನೆನಪಿದೆಯಾ, ನೀನು ಇಲ್ಲ ಅಂದರೆ ನಾನು ಬದುಕೋಕ್ಕಾಗಲ್ಲ ಕಣೋ, ಈ ಪ್ರಪಂಚ ಹೇಗಿದೆ, ಹೆಣ್ಮಕ್ಳನ್ನ ತೊಗೊಂಡು ನಾನು ಎಲ್ಲಿ ಬದುಕೋಕ್ಕಾಗುತ್ತೆ, ದಯವಿಟ್ಟು ನೀನು ಮೋಸ ಮಾಡಬೇಡ, ಅವ್ರ ಸಹವಾಸ ಬಿಟ್ಬಿಡು, ಇವ್ರ ಸಹವಾಸ ಬಿಟ್ಬಿಡು, ನೀನು ನನ್ನ ಜೊತೆನೇ ಇಟ್ಬಿಡು, ನಾವಿಬ್ಬರು ಸಂಪಾದನೆ ಮಾಡ್ಕೊಳ್ಳೋಣ, ಚೆನ್ನಾಗಿ ಬದುಕೋಣ, ಅವ್ರ ಸಹವಾಸ ಬಿಟ್ಬಿಡು ಅಂತ ನನ್ನ ಹತ್ರ ಕಣ್ಣೀರು ಹಾಕ್ತಾ ಇದ್ನಲ್ಲ, ನೆನಪಿದೆಯಾ ನನಗೆ? ಆದರೂ ಸಡನ್ನಾಗಿ ನೀನು ಬಿಟ್ಟು ಹೋದ್ರೂ ಬದುಕೋದು ಹೇಗೆ ಅಂತ ಕಲ್ತಿದ್ದೀನಿ ನಾನು. ಗೊತ್ತಾಯ್ತಾ? ಇವಾಗ ಒಂದು ಅನ್ನಿಸ್ತಾ ಇದೆ, ನನ್ನ ಜೊತೆ ಜನ ಇದ್ದರೂ ಇಲ್ಲ ಅಂದ್ರೂ, ನನಗೆ ಫ್ರೆಂಡ್ಸು ಸಪೋರ್ಟ್ ಮಾಡಿದ್ರು ಮಾಡಿಲ್ಲ ಅಂದರು, ರಿಲೇಟಿವ್ಸು ಸಪೋರ್ಟ್ ಮಾಡಿದ್ರು ಮಾಡಿಲ್ಲ ಅಂದ್ರೂ ನಾನು ಬದುಕ್ತೀನಿ. ಕಂಪಲ್ಸರಿ ನಾನು ಬದುಕ್ತೀನಿ. ನನ್ನ ಮೈಂಡಲ್ಲಿ ನಾನು ಫಿಕ್ಸ್ ಆಗಿದ್ದೀನಿ, ಯಾರೂ ಶಾಶ್ವತವಲ್ಲ ಅಂತ. ಅರ್ಥ ಆಯ್ತಾ? ಯಾವತ್ತೂ ಊಟ ಇಲ್ಲದೆ ನಿದ್ದೆಗಳು ಮಾಡಿದ್ನೋ, ಹೊಟ್ಟೆಗೆ ಊಟನೂ ತಿನ್ನಲ್ದೆ ನಿದ್ದೆ ಮಾಡಿರೋ ದಿನಗಳು ಎಷ್ಟೊಂದು. 1 ಟೈಮ್ 2 ಟೈಮ್ ಅಲ್ಲ, ದಿನಗಳು ಅಂದರೆ 4 ದಿನ 3 ದಿನ ಬರೀ ನೀರು ಕುಡಿದು ಕಳೆದಿರೋ ದಿನಗಳು ನಾನು ಕಳೆದಿದ್ದೀನಿ.
ಅನ್ಯಾಯವಾಗಿ ನನ್ನ ಲೈಫ್ನ ಮೋಸ ಮಾಡಿಬಿಟ್ಟೆ, ನನ್ನ ಜೀವನನ ಹಾಳು ಮಾಡಿಬಿಟ್ಟೆ. ನೀನು ಎಷ್ಟೇ ಆಟ ಆಡಿದ್ರು, ನೀನು ಎಷ್ಟೇ ಸುಳ್ಳು ಹೇಳಿದ್ರು, ನಾನು ನಂಬಿದ್ದೀನಿ ಅಂತಂದರೆ ನೀನು ಯೋಚನೆ ಮಾಡ್ಕೋಬೇಕಾಗಿತ್ತು. ನಿನ್ನ ಬಗ್ಗೆ ನಿನ್ನ ತಮ್ಮ ಹೇಳಿದ್ರು ನಾನು ನಂಬಿರಲಿಲ್ಲ, ಅಂಥವ್ನು ಅಲ್ವೇ ಅಲ್ಲ, ಅಂಥವ್ನು ಅಲ್ವೇ ಅಲ್ಲ ಅಂತ. ಏನು ಹೇಳ್ತೀಯ? ನಿನ್ನ ಫ್ರೆಂಡ್ಸ್ ಹೇಳಿದ್ರು ನಾನು ನಂಬಿರಲಿಲ್ಲ, ನನ್ನವನು ಅಂತ ತಪ್ಪು ಮಾಡಲ್ಲ. ಆ್ಯಕ್ಚುಲಿ ಫಸ್ಟ್ ಸರ್ತಿ ತಪ್ಪು ಮಾಡಿದಲ್ಲೇ ನಿನ್ನ ಬಿಟ್ಟು ಬಿಡಬೇಕಾಗಿತ್ತು. ಎರಡನೇ ಸರ್ತಿ, ಮೂರನೇ ಸರ್ತಿ, ನಾಲ್ಕನೇ ಸರ್ತಿ ಅವಕಾಶ ಕೊಟ್ಟಿರೋ ತಪ್ಪು ನಂದೆ. ಚೆನ್ನಾಗಿರು, ನೀನು ಅವಳ ಜೊತೆನೇ ಸಂತೋಷವಾಗಿರ್ತೀನಿ ಅಂತಂದರೆ ತುಂಬ ಚೆನ್ನಾಗಿ. ಇದಂತೂ ಮರಿಬೇಡ, ನಾನು ಹಾಕಿರೋ ಕಣ್ಣೀರಿಗೆ ಕಂಪಲ್ಸರಿ ಆ ದೇವ್ರು ನಿನ್ನ ಹತ್ರ ಕೊಟ್ಟೆ ಕೊಡ್ತಾನೆ. ನಾನು ಮನುಷ್ಯರ ಹತ್ರ ಹೋಗಿ ಕಣ್ಣೀರು ಹಾಕೋದನ್ನ ಯಾವತ್ತೋ ನಿಲ್ಲಿಸಿದ್ದೀನಿ. ನನಗೆ ಏನೇ ಕಷ್ಟ ಕೊಟ್ಟರು, ನಾನು 4 ಜನ ಫ್ರೆಂಡ್ಸ್ ಕಷ್ಟ ಕೊಟ್ಟರು, ನಾನು ಹೋಗಿ ದೇವಸ್ಥಾನದಲ್ಲಿ 1/2 ಅವರ್ ಕುತ್ಕೊಂಡು ಕಣ್ಣೀರು ಹಾಕ್ಬಿಟ್ಟು ಬರ್ತೀನಿ. ದೇವರೇ, ನನಗೆ ಇವರಿಂದ ಕಷ್ಟ ಅನ್ನಿಸ್ತಾ ಇದೆ, ನಾನು ತಪ್ಪು ಮಾಡೋಕ್ಕೆ ಮುಂಚೆನೇ ನನ್ನನ್ನು ಬೇಯಬೇಕು ಅಂತ ತಪ್ಪನ್ನ ಹುಡುಕ್ತಾ ಇದ್ದಾರೆ. ಒಂಥರ ಡಿಪ್ರೆಷನ್ ಫೀಲ್ ಆದಾಗ ಮನುಷ್ಯರಿಗೆ ಹೇಳೋದನ್ನ ಯಾವತ್ತೂ ಬಿಟ್ಬಿಟ್ಟಿದ್ದೀನಿ. ಇವತ್ತು ನಾವು ಫೋನ್ ಮಾಡಿ ಒಬ್ರ ಹತ್ರ ಹೇಳಿದ್ರೆ ಅವ್ರೇನು ಮಾಡ್ತಾರೆ ಗೊತ್ತಾ? ಅವ್ರ ಹತ್ರ ಇರೋ 4 ಜನಕ್ಕೆ ಹೇಳ್ತಾರೆ, ಹೇಳ್ಬಿಟ್ಟು ನಕ್ಕೊಂಡು ಆ 4 ಜನ ಇನ್ನೊಂದು 4 ಜನಕ್ಕೆ ಹೇಳ್ತಾರೆ. ಅವ್ರು ಬಂದು ರಿಟರ್ನ್ ನಮ್ಮ ಹತ್ರ, ನೀನು ಹಂಗಂತೆ, ನೀನು ಹಿಂಗಂತೆ, ನೀನು ಇಲ್ಲಿಂದ ಅಲ್ಲಿಗೆ ಹಾಕ್ಕೊಡ್ತೀಯಂತೆ, ನೀನು ಅಲ್ಲಿಂದ ಇಲ್ಲಿಗೆ ಹಾಕ್ಕೊಡ್ತೀಯಂತೆ. ಅವ್ರು ಏನು ಅನ್ಕೋತಾರೆ, ಇವ್ರು ನನ್ನ ಕಂಟ್ರೋಲಲ್ಲಿದ್ದಾರೆ, ಇವ್ರು ಹೋಗಿ ಅಲ್ಲಿ ಹೇಳಲ್ಲ ಅನ್ಕೊತಾರೆ. ನಾವು ಅಂದ್ಕೊಂಡಿರ್ತೀವಿ ಇವ್ರು ನಮ್ಮವರು, ಅವರು ರಿಟರ್ನ್ ಹೋಗಿ ಅವ್ರಿಗೆ ಹೇಳಲ್ಲ ಅಂತ ಅಂದ್ಕೊಂಡು ನಾವು ಅವ್ರ ಹತ್ರ ಹೇಳಿರ್ತೀವಿ. ಅವ್ರು ಹೋಗಿ 4 ಜನಕ್ಕೆ ಹೇಳ್ತಾರೆ, ಆ 4 ಜನ ಇನ್ನೊಂದು 4 ಜನಕ್ಕೆ ಹೇಳ್ತಾರೆ, ಅವ್ರು ಬಂದು ನಮ್ಮ ಹತ್ರ ಕೇಳಿರ್ತಾರೆ. ಒಂದಂತೂ ಸತ್ಯವಾಗಿ ಹೇಳ್ತೀನಿ, ನೀನು ಕೋಟಿ ಸಂಪಾದನೆ ಮಾಡಿದ್ರು ನೀನು ನೆಮ್ಮದಿಯಾಗಿರೋಕ್ಕಾಗಲ್ಲ ಒಂದು ಹೆಣ್ಣನ್ನ ಮೋಸ ಮಾಡಿ, ಸರಿನಾ? ಇನ್ನೊಂದು ಹೇಳ್ತೀನಿ, ನೆನ್ಪಿಟ್ಕೊ, ನಾನು ಹಾಕಿರೋ ಪ್ರತಿಯೊಂದು ಕಣ್ಣೀರು ನಿನಗೆ ತಗಲುತ್ತೆ. ನೀನು ಅನಾಥವಾಗಿ ಸಾಯ್ತೀಯ. ನಾನು ಹೆಂಗೆ ಅನಾಥವಾಗಿ ಬದುಕ್ತಾ ಇದ್ದೀನೋ ಹಾಗೆ ನೀನು ಅನಾಥವಾಗಿ ಸಾಯ್ತೀಯ. ಇನ್ನೊಂದು ಹೇಳ್ತೀನಿ ಕೇಳು, ಆಣೆ ಪ್ರಮಾಣಗಳು ಮಾಡುವಾಗ ಯೋಚನೆ ಮಾಡಿ ಆಣೆ ಪ್ರಮಾಣ ಮಾಡಿ. ಉಳಿಸ್ಕೊಳೋ ಯೋಗ್ಯತೆ ನನಗಿದ್ದೀಯಾ ಇಲ್ವಾ ಅಂತ. ಉಳಿಸ್ಕೊಳೋ ಯೋಗ್ಯತೆ ನಿನಗಿಲ್ಲ ಅಂತಂದರೆ ಆಣೆ ಪ್ರಮಾಣ ಮಾಡಬೇಡ, ಸರಿನಾ? ಮಾಡಬೇಡ. ನಿನಗೆ ಉಳಿಸ್ಕೊಳೋ ಯೋಗ್ಯತೆ ಇದ್ದೇ ಅಂತಂದರೆ ಮಾತ್ರ ಮಾಡಿ. ಸುಳ್ಳು ಆಣೆ ಪ್ರಮಾಣಗಳು, ಇನ್ಮೇಲೆ ನಾನು ತಪ್ಪು ಮಾಡಲ್ಲ ಅಂತ ಆಣೆ ಪ್ರಮಾಣ ಮಾಡೋದು, ಇನ್ಮೇಲೆ ನೀನು ಬಿಟ್ಟು ಎಲ್ಲೋ ಹೋಗಲ್ಲ ಕಡೆ, ಮಾಡಿದ್ದೀನಿ ತಪ್ಪು, ನೆಕ್ಸ್ಟ್ ಎಲ್ಲೋ ಹೋಗಲ್ಲ, ತಪ್ಪಾಯಿತು ಅಂತ ಆಣೆ ಪ್ರಮಾಣ ಮಾಡೋದು. ಸರಿ, ಬಾಯ್. ಒಂಟಿಯಾಗಿ ಬದುಕೋದು ಹೇಗೋ ಕಲ್ತ್ಬಿಟ್ಟಿದ್ದೀನಿ ನಾನು. ನೀನಿದ್ದರೆ ಎಷ್ಟಂತೆ, ಹೋದ್ರೆ ಎಷ್ಟಂತೆ. 4 ವರ್ಷದಿಂದನೇ ನನ್ನವರೆಲ್ಲ ಸತ್ತೋಗಿದ್ದಾರೆ ಅಂತ ನಾನು ಡಿಸೈಡ್ ಆಗಿದೆ. ಗೊತ್ತಾಯ್ತಾ? 4 5 ವರ್ಷದಿಂದನೇ ನಾನು ಅಂದ್ಕೊಂಡೆ ನನ್ನವರೆಲ್ಲ ಇವತ್ತಿಗೆ ಸತ್ತೋಗಿದ್ದಾರೆ, ನಾನು ಒಂಟಿಯಾಗೇ ಬದುಕಬೇಕು, ಒಂಟಿಯಾಗೇ ಇರಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಡಿಸೈಡ್ ಆಗಿ ನನ್ನ ಲೈಫ್ನ ಮತ್ತೆ ರೀಸ್ಟಾರ್ಟ್ ಮಾಡಿದ್ದೀನಿ. ಜರ್ನಿ ಕಷ್ಟ ಇದೆ, ಇಲ್ಲ ಅಂತ ತುಂಬ ಕಷ್ಟ ಇದೆ, ತುಂಬ ಪ್ರೆಷರ್ ಇದೆ, ತುಂಬ ಡಿಪ್ರೆಷನ್ ಫೀಲ್ ಆಗ್ತೀನಿ ಒಂದ್ಸಲ. ಆದರೆ ಮನೇಲಿ ಸ್ಪೆಷಲಾಗಿ ಟಾರ್ಚರ್ ಕೊಡೋರು ಯಾರೂ ಇಲ್ಲ ನನ್ನ ಹತ್ರ. ನನ್ನ ಕಣ್ಣೀರು ನಿಂಗೆ ತಗಲುತ್ತೆ, ನೀನು ಅನಾಥವಾಗಿ ಸಾಯ್ತೀಯ, ಇದೊಂದೇ ನನ್ನ ಶಾಪ. ನಾನು ಬೇರೆ ಏನಾಗಲ್ಲ. ಚೆನ್ನಾಗಿರು, ಎಷ್ಟು ದಿನ ಸಂಪಾದನೆ ಮಾಡು, ಚೆನ್ನಾಗಿರು.